ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆಗಿರೋವಂಥ ಸ್ಕರ್ಟನ್ನು, ಲೆಹೆಂಗಾ ಸ್ಕರ್ಟನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಈ ರೀತಿ ಕೆಳಗಡೆ ಸ್ಕ್ಯಾಲಪ್ ಡಿಸೈನನ್ನು ಇಟ್ಕೊಂಡು ತುಂಬಾ ಬ್ಯೂಟಿಫುಲ್ಲಾಗಿ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೋದು. ಇದಕ್ಕೆ ನಾನು ಕೆಳಗಡೆ ಡಿಸೈನ್ಗೋಸ್ಕರ 1 ಮೀಟ್ರಷ್ಟು ಕ್ಲಾತನ್ನು ತಗೊಂಡಿದ್ದೀನಿ. ಇದು ಮೇನ್ ಫ್ಯಾಬ್ರಿಕ್ಕು. ಇದಕ್ಕೆ ಕ್ರೇಪ್ ಲೈನಿಂಗನ್ನು ತಗೊಂಡಿದ್ದೀನಿ. ಕ್ರೇಪ್ ಲೈನಿಂಗ್ ಆದರೆ ಪಾಲಿಸ್ಟರ್ ಲೈನಿಂಗಿಗಿಂತ ಸ್ವಲ್ಪ ಉದ್ದ ಬರುತ್ತೆ, ಹಾಗಾಗಿ ಕ್ರೇಪ್ ಲೈನಿಂಗನ್ನು ತಗೊಂಡಿದ್ದೀನಿ. ಅದು 2.5 ಮೀಟ್ರು. ಮೇನ್ ಫ್ಯಾಬ್ರಿಕ್ಕು 4 ಮೀಟ್ರ್ ತಗೊಂಡಿದ್ದೀನಿ. ಕೆಳಗಡೆ ಡಿಸೈನ್ಗೋಸ್ಕರ 1 ಮೀಟ್ರು ಕ್ಲಾತನ್ನು ತಗೊಂಡಿದ್ದೀನಿ. ಫಸ್ಟು ಇಲ್ಲಿ ಕೆಳಗಡೆ ಸ್ಕ್ಯಾಲಪ್ ಡಿಸೈನನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಒಂದು 4 ರಿಂದ 4.5 ಇಂಚು ಉದ್ದ ಇರಬೇಕು. 4 ಮೀಟ್ರು ಉದ್ದ, ಅಗಲ 4 ಇಂಚಷ್ಟು ಇರಬೇಕು. ಈ ರೀತಿ ಇಟ್ಕೊಂಡು ಅದನ್ನು ಪೀಸ್ಗಳಾಗಿ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಕ್ಯಾನ್ವಾಸನ್ನು ಕಟ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟೇ ನೋಡಿ, ಈ ರೀತಿ ಒಂದು ದಪ್ಪಕ್ಕಿರೋ ಅಂಥದ್ದು ಏನಾದರೂ ಕಾರ್ಡ್ ಟೈಪ್ ತಗೊಳ್ಳಿ. ನಾನಿಲ್ಲಿ ಇನ್ವಿಟೇಷನ್ ಕಾರ್ಡನ್ನು ತಗೊಂಡು ಈ ರೀತಿ ಸ್ಕ್ಯಾಲಪ್ ಡಿಸೈನನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಮುಚ್ಚಳ ಏನಾದರೂ ಸಹಾಯದಿಂದ ಈ ರೀತಿ ಡಿಸೈನನ್ನು ಮಾರ್ಕ್ ಮಾಡ್ಕೋಬೋದು. ನಾನಿಲ್ಲಿ ಮಕ್ಕಳು ಯೂಸ್ ಮಾಡ್ತಾರಲ್ಲ ಕೋನ್ ಮಾಪ್ಕ, ಅದನ್ನು ತಗೊಂಡು ರೌಂಡನ್ನು ಹಾಕಿದ್ದೀನಿ. ಅದೆಷ್ಟಾಗಲ ಬರುತ್ತೋ ಅಷ್ಟಾಗಲನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಕ್ಯಾನ್ವಾಸ್ ಮೇಲೆ ಮಾರ್ಕನ್ನು ಹಾಕ್ಕೊಂಡು ನಾವು ಆಲ್ರೆಡಿ ಇಲ್ಲಿ ಪಟ್ಟಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಬಟ್ಟೆಯಲ್ಲಿ 4.5 ಸೆಂಟಿಮೀಟರ್ ಇರೋ ಥರ ಅಷ್ಟನ್ನು ಇದು ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಅದನ್ನು ನೋಡಿ, ನಾನು ಐರನ್ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ಐರನ್ ಮಾಡಿದ್ರೆ ನೀಟಾಗಿ ಅದು ಕ್ಲಾತ್ಗೆ ಅಂಟ್ಕೊಳ್ಳುತ್ತೆ. ನಂತರ ಒಂದು ಸೈಡ್ ಆಲ್ರೆಡಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಈಗ ಮೇನ್ ಕ್ಲಾತ್ ಮೇಲೆ ಕೆಳಗಡೆ ಸೈಡು ಫಸ್ಟು ಒಂದು ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬಿಡೋಣ. ಎರಡೂ ಸೈಡು ಕೂಡ ಹಾಕ್ಕೊಳ್ಳಿ. ನಾನು ಒಂದು ಸೈಡ್ ಮಾತ್ರ ಸ್ಟಿಚ್ ಹಾಕ್ಕೊಂಡಿದ್ದೆ, ಬಟ್ ನೀವು ಎರಡೂ ಸೈಡು ಸ್ಟಿಚ್ ಹಾಕ್ಕೊಂಡು ನಂತರ ಮೇಲೆದು ಬಿಚ್ಕೊಳ್ಳಿ. ಆಗ ನಿಮಗೆ ಸ್ಕ್ಯಾಲಪ್ ಡಿಸೈನನ್ನು ಹೊಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನೋಡಿ, ಈ ರೀತಿ ಕ್ಲಾತ್ ಆ ಕಡೆ ಈ ಕಡೆ ಮೂವ್ ಆಗುತ್ತಲ್ವ, ಆಗ ನಮಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನನಗೆ ಹೊಲ್ದ ಮೇಲೆ ಅನಿಸಿದ್ದು ಹಾಗೆಯೇ. ಸ್ವಲ್ಪ ಪ್ರಾಕ್ಟೀಸ್ ಇರೋರಾದರೆ ಮಿಷನ್ನು ಈಸಿಯಾಗಿ ಹೊಲ್ಕೋಬೋದು, ಬಟ್ ಹೊಸ್ದಾಗಿ ಕಲಿತಾ ಇರೋರಾದರೆ ಅದನ್ನು ಹೊಲ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನೋಡಿ, ರೈಟ್ ಸೈಡನ್ನು ಅದನ್ನು ಇಟ್ಕೊಂಡು ಪಟ್ಟಿನ ಎರಡೂ ಸೈಡು ಕೂಡ ನೀವು ಮೇಲೆ ಸೈಡು ಬೇಕಾದರೆ ಲಾಂಗ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದನ್ನು ಮತ್ತೆ ಬಿಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ನಾವು ಏನು ರೌಂಡಾಗಿ ಸ್ಕ್ಯಾಲಪ್ ಬರೋ ಥರ ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ ಮೇಲೇ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಆ ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಮಿಷನನ್ನು ನಿಧಾನಕ್ಕೆ ತೊಳಿತಾ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಪಾದನ ಆ ರೌಂಡ್ಸ್ ಎಲ್ಲ ಬರೋ ಕಡೆ ನಾವು ಪಾದ ಎತ್ತಿ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ಆಗುತ್ತೆ. ಹೊಸ್ದಾಗಿ ಕಲಿತಾ ಇರೋರಿಗಾದರೆ, ಇದು ನಾನು 4 ಮೀಟ್ರು ಕ್ಲಾತ್ ತಗೊಂಡಿರೋದ್ರಿಂದ ಹೊಸ್ದಾಗಿ ಕಲಿತಾ ಇರೋರಿಗೆ ಹೇಳ್ತೀನಿ, ನಿಮ್ಗೆ 1 ಡೇ ಕೂಡ ಬೇಕಾಗುತ್ತೆ ನಿಧಾನಕ್ಕೆ ಸ್ಟಿಚ್ ಮಾಡಬೇಕಾದ್ರೆ. ಪ್ರಾಕ್ಟೀಸ್ ಇದ್ದರೆ ಬೇಗ ಆಗುತ್ತೆ ಅಷ್ಟೇ. ಸೊ ಈಗ ನಾನು ಅದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ, ಕೆಳಗಡೆ 1/2 ಇಂಚಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಮೇಲೆ ಕೂಡ ಸ್ಟಿಚ್ ಹಾಕ್ಕೊಂಡಿದ್ರೆ ಈ ಟೈಮಲ್ಲಿ ಸ್ಟಿಚ್ಚನ್ನು ಬಿಚ್ಕೋಬೇಡಿ. ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಅದನ್ನು ಬಿಚ್ಕೋಬೇಕು. ಬಿಚ್ಚಿಬಿಟ್ಟು ಈಗ ಅದನ್ನು ನೋಡಿ, ಈ ರೀತಿ ಸ್ಮಾಲ್ ಕಟ್ಸ್ ಹಾಕ್ಕೊಳ್ಳಿ. ಈ ಡೌನಿಂಗ್ ಬರುತ್ತೆ ನೋಡಿ, ಅಲ್ಲಿ ಸರಿಯಾಗಿ ಸ್ವಲ್ಪ ಜಾಸ್ತಿನೇ ನಾವು ಕಟ್ಕೊಡ್ಬೇಕಾಗತ್ತೆ. ಈಗ ಕಟ್ಸ್ ಹಾಕ್ಕೊಂಡ್ಮೇಲೆ ನೋಡಿ, ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ನೀಟಾಗಿ ಟರ್ನ್ ಮಾಡಿಕೊಂಡು ನಾವು ಕೈಯಲ್ಲೇ ಆರಾಮಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ಅಗಲ ಇಟ್ಟಿರೋದ್ರಿಂದ ಚಿಕ್ಕದಾದ್ರೇ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಈ ಥರ ಸ್ಕರ್ಟ್ಗೆ ಏನಾದರೂ ಸ್ಟಿಚ್ ಮಾಡೋದಾದರೆ ಸ್ಕ್ಯಾಲಪನ್ನು ಈ ಥರ ಸ್ವಲ್ಪ ದೊಡ್ಡದಾಗಿ ಇಟ್ಕೊಳ್ಳಿ. ತುಂಬ ಚಿಕ್ಕದಾಗಿ ಇಟ್ಕೊಂಡ್ರೆ ಜಾಸ್ತಿ ಕ್ಲಾತ್ ಇರುತ್ತಲ್ವ, ತುಂಬಾ ಕಷ್ಟ ಅನಿಸುತ್ತೆ ಹೊಲಿಯೋದಕ್ಕೂ ಕೂಡ. ಮತ್ತು ಇದು ದೊಡ್ಡದಾಗಿರೋದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ಸ್ಕರ್ಟ್ಗೆ. ಬ್ಲೌಸಸ್ಗಾದರೆ ಚಿಕ್ಕದಾಗಿ ಇಟ್ಕೊಳ್ಳಿ, ಇಷ್ಟು ದೊಡ್ಡದಾಗಿ ಇಡಬಾರ್ದು. ಈಗ ನೋಡಿ, ಅದನ್ನು ಟರ್ನ್ ಮಾಡಿಕೊಂಡು ಆ ಎಡ್ಜಲ್ಲೇನೇ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಎಲ್ಲಾದರೂ ಈ ಥರ ಒಳಗಡೆಗೆ ಪ್ರೆಸ್ ಆಗಿದ್ದರೆ ನೀಟಾಗಿ ಅದನ್ನು ಓಪನ್ ಮಾಡ್ಕೊಳ್ತಾ ಈ ರೀತಿ ಆ ಎಡ್ಜ್ಗೇನೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಕಾಣಿಸ್ತಿದೆ ಅಲ್ವಾ? ನಮಗೆ ಹೊಲಿಯೋದಕ್ಕೆ ಈಸಿನೇ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ಸ್ವಲ್ಪ ಪೇಷನ್ಸಿಂದ ನಾವು ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಈಸಿನೇ. ಈಗ ಇನ್ನೊಂದು ಕ್ಲಾತು ನಾನು ಕೆಳಗಡೆಗೆ ಡಿಸೈನ್ಗಂತ ಇಟ್ಕೊಂಡಿದ್ನಲ್ಲ, ಅದನ್ನು ಇಲ್ಲಿ ಒಂದು 4.5 ಸೆಂಟಿಮೀಟರ್ ಇರೋವರೆಗೂ ಕಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಕ್ಲಾತು ಸ್ವಲ್ಪ ಕಡಿಮೆ ಇತ್ತು, ಹೇಳಿದೆ ಅಲ್ವಾ 1 ಮೀಟರ್ ಅಂತ. ಬಾಡಿ ಪಾರ್ಟನ್ನು ಸ್ಟಿಚ್ ಮಾಡಿ ಮಿಕ್ಕಿರೋ ಕ್ಲಾತಲ್ಲಿ ನಾನು ಇದನ್ನು
ಯೂಸ್ ಮಾಡ್ತಾಯಿದ್ದೀನಿ. ನೀವು ತಗೊಳ್ಳೋದಾದರೆ ಒಂದು 2 ಮೀಟರ್ವರೆಗೂ ತಗೊಳ್ಳಿ. ಫಸ್ಟೇ ಹೇಳ್ತಿದ್ದೀನಿ. 1 ಮೀಟರ್ ನನಗೆ ಸಾಕಾಗಲಿಲ್ಲ, ನಾನು ಅದನ್ನೇ ಅಡ್ಜಸ್ಟ್ ಮಾಡಿ ಹೊಲ್ದಿದ್ದೀನಿ. ಅದಕ್ಕೆ ಹೇಳ್ತಾಯಿದ್ದೀನಿ ಫಸ್ಟೇ. ನೀವು ಒಂದು 2 ಮೀಟರ್ವರೆಗೂ ತಗೊಂಡು ಈ ಥರ ಇನ್ನು ಸ್ವಲ್ಪ ಉದ್ದ ಇಟ್ಕೊಳ್ಳಿ. ನಾನು ಇಲ್ಲಿ 4.25 ಇಟ್ಟಿದ್ದೀನಿ. ನೀವು ಒಂದು 7-8 ಸೆಂಟಿಮೀಟರ್ವರೆಗೂ ಉದ್ದ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಆ ಎಲ್ಲ ಪೀಸುಗಳನ್ನು ಕೂಡ ಕಟ್ ಮಾಡ್ಕೊಂಡಿರೋವನ್ನು ಜಾಯಿಂಟ್ ಮಾಡಿಕೊಂಡು ಕೆಳಗಡೆ ಸೈಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಂತರ ಈ ರೀತಿ ಪ್ಲೀಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದೇನು ತೋರಿಸ್ತಾ ಇಲ್ಲ, ಅದು ಕಾಮನ್ನಾಗಿ ಎಲ್ಲ ಡ್ರೆಸ್ಗಳಲ್ಲೂ ನಾನು ತೋರಿಸಿರ್ತೀನಿ, ಹಾಗಾಗಿ ಅದೇನು ತೋರಿಸ್ತಿಲ್ಲ. ಎಲ್ಲ ಪೀಸ್ಗಳನ್ನೂ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೇಕು, ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಂತರ ಎಲ್ಲ ಪೀಸುಗಳನ್ನೂ ಕೂಡ ಈ ರೀತಿ ಪ್ಲೀಟ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾನು ಕ್ಲಾತ್ ಕಡಿಮೆ ಇದೆ ಅಂತ ಚಿಕ್ಕ ಪ್ಲೀಟ್ಸ್ ಇಟ್ಕೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಈಗ ಇದನ್ನು ನೋಡಿ, ನಾವು ಯಾವ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀವೋ ಅಲ್ಲಿವರೆಗೂ ಈ ರೀತಿ ಬರೋ ಥರ ಜೋಡಿಸ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ನೋಡಿ, ಇದು ಉದ್ದ ಸ್ವಲ್ಪ ಕಡಿಮೆ ಆಯಿತು ನಂದು. ನೀವು ಆದರೆ ಇನ್ನು ಸ್ವಲ್ಪ ಉದ್ದ ತಗೊಳ್ಳಿ, ಒಂದು 7-8 ಸೆಂಟಿಮೀಟರ್ ತಗೊಳ್ಳಿ. ಸ್ಕ್ಯಾಲಪ್ ಒಳಗಡೆಗೆ ಒಂದು 3 ಸೆಂಟಿಮೀಟರ್ ಅಷ್ಟು ಹೋದರೆ ಮಿಕ್ಕಿದೊಂದು 5 ಸೆಂಟಿಮೀಟರ್ ಉದ್ದ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ, ಈ ರೀತಿ ಒಳಗಡೆಗೆ ಇಟ್ಕೊಂಡು ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಜೋಡಿಸ್ಕೊಳ್ಳೋವಾಗ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಕೆಳಗಡೆ ಕ್ಲಾತ್ ಮೇಲೆ ಸ್ಟಿಚ್ ಬೀಳ್ತಿದೆಯಾ ಇಲ್ವಾ ಅನ್ನೋದನ್ನು ಗಮನಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ನಾವು ಮೇಲೆ ಹಾಕೋ ಲೈನು ಕೂಡ ಈವನ್ನಾಗಿ ಒಂದೇ ಸ್ಟ್ರೈಟ್ ಲೈನಾಗಿ ಬರಬೇಕು. ಹೆಚ್ಚು ಕಡಿಮೆ ಬಂದರೆ ಮೇಲೆ ಸ್ಟಿಚಸ್ ಕಾಣಿಸ್ತಿರುತ್ತಲ್ವ, ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ತಾ ಹೋಗಬೇಕು. ಫುಲ್ಲು 4 ಸೆಂಟಿಮೀಟರ್ ಇದೆ ಅಲ್ವ ಕ್ಲಾತು, ಅಷ್ಟಕ್ಕೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಹೀಗೆ ಜಾಯಿಂಟ್ ಮಾಡ್ಕೊಂಡ್ಮೇಲೆ ಈಗ ನಾನು ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ. ಫಸ್ಟೇ ಬೇಕಾದರೂ ಕಟ್ ಮಾಡ್ಕೋಬೋದು, ಬಟ್ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಮೇಲೆ ದಾರ ಥರ ಈ ಬಟ್ಟೆ ಕಿತ್ತು ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟೇ ಕಟ್ ಮಾಡಿದೆ. ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಉದ್ದ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಉದ್ದ 38 ಸೆಂಟಿಮೀಟರ್ ಇಟ್ಕೊಂಡಿದ್ದೀನಿ. 4 ಮೀಟ್ರ್ ಕ್ಲಾತು 160 ಇಂಚಸ್ ಇದೆ. ಇಂಚಸ್ಸಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಡಿವೈಡೆಡ್ ಬೈ ಸೊಂಟದ ಸುತ್ತಳತೆ 30 ಇಂಚಿದೆ. ಆ 30 ಇಂಚನ್ನು ಡಿವೈಡೆಡ್ ಮಾಡಿದಾಗ 5.2ವರೆಗೂ ಬರುತ್ತೆ. ಅಂದರೆ ಒಂದು 5.5 ಇಂಚನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಪ್ಲೀಟ್ಸನ್ನು ಇಟ್ಕೊಳ್ಳೋದಕ್ಕೆ. ಮೆಜರ್ಮೆಂಟು ಪ್ರಕಾರ ನಮಗೆ ಈವನ್ನಾಗಿ ಎಲ್ಲ ಪ್ಲೀಟ್ಸು ಕೂಡ ಬರಬೇಕಂದ್ರೆ ಈ ರೀತಿ ಎಷ್ಟು ಕ್ಲಾತ್ ಇದೆ ಅಂದರೆ ಕ್ಲಾತು ಸೆಂಟಿಮೀಟರ್ಸಲ್ಲಿ ಇದು ಇಂಚಸ್ಸಲ್ಲಿ ತಗೊಳ್ಳಿ. ನಾವೆಲ್ಲ ಕ್ಲಾತು ಕೂಡ ಇಂಚಸ್ಸಲ್ಲೇ ತಾನೇ ಕಟಿಂಗ್ ಮಾಡ್ತೀವಿ, ಹಾಗಾಗಿ ಸೆಂಟಿಮೀಟರಲ್ಲದೆ ಇಂಚಸ್ಸಲ್ಲಿ ತಗೊಳ್ಳಿ, ಮೀಟ್ರ್ ಲೆಕ್ಕ ತಗೋಬೇಡಿ. ಇಲ್ಲಿ 160 ಇಂಚಸ್ ಇದೆ. ಡಿವೈಡೆಡ್ ಬೈ ಸೊಂಟದ ಸುತ್ತಳತೆ, ನೀವು ಯಾರಿಗೆ ಹೊಲಿತಾ ಇದ್ದೀರೋ ಅವರ ಸೊಂಟದ ಸುತ್ತಳತೆಯನ್ನು 1 ಇಂಚು ಅಥವಾ 2 ಇಂಚು ಲೂಸ್ ಇಟ್ಕೊಳ್ಳಿ. ಬೇಕು ಅಂದರೆ ನಾನಿಲ್ಲಿ 28 ಇಂಚಿಗೆ 30 ಇಂಚ್ ಇಟ್ಕೊತಾ ಇದ್ದೀನಿ. ಅದನ್ನು ಡಿವೈಡೆಡ್ ಮಾಡ್ಕೊಳ್ಳಿ. ಮತ್ತು ಆ ಕಡೆ ಈ ಕಡೆ ಎಡ್ಜಸ್ಸು 1 ಸೆಂಟಿಮೀಟರು ಬಿಟ್ಬಿಡಬೇಕು, ಅಂದರೆ 158 ಬರುತ್ತೆ. ಅದನ್ನು ಡಿವೈಡೆಡ್ ಮಾಡಿಕೊಂಡು 5.3ವರೆಗೂ ಬರುತ್ತೆ. ನಾನಿಲ್ಲಿ 5.5 ಇಟ್ಕೊತಾ ಇದ್ದೀನಿ. ಹೀಗೆ ಇಟ್ಕೊಂಡು ಎಲ್ಲದನ್ನು ಕೂಡ ನಾನು ಮಾರ್ಕ್ ಮಾಡ್ತಿದ್ದೀನಿ ಅಲ್ವಾ. ಫಸ್ಟು 1 ಸೆಂಟಿಮೀಟರ್ ಮಾರ್ಕ್ ಹಾಕ್ಕೊಳ್ಳಿ, ನಂತರ 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆ 1 ಸೆಂಟಿಮೀಟರಿಂದ 5.5 ಸೆಂಟಿಮೀಟರ್ಗೆ ಕ್ಲಾತನ್ನು ಫೋಲ್ಡ್ ಮಾಡ್ಕೊಳ್ಳಿ. ಆಗ 1 ಸೆಂಟಿಮೀಟರ್ ಅಗಲ ಬರುತ್ತೆ. ನೀವು 2 ಸೆಂಟಿಮೀಟರ್ ಇಟ್ಕೊಂಡ್ರು, 1.5 ಇಟ್ಕೊಂಡ್ರು, ಅರ್ಧ ಇಂಚಸ್ ಇಟ್ಕೊಂಡ್ರು ಕೂಡ ಸೇಮ್ ಇದೇ ಪ್ರಕಾರನೇ ಡಿವೈಡ್ ಮಾಡ್ಕೋಬೇಕು. ನಂತರ ಕ್ರೇಪ್ ಲೈನಿಂಗನ್ನು ಕೂಡ ಕೆಳಗಡೆ ಉದ್ದ ಬರುತ್ತೆ ಅಂತ ಹೇಳಿದ್ನಲ್ಲ, ಇದು ಕ್ರೇಪ್ ಲೈನಿಂಗು, ಅದನ್ನು ಎಕ್ಸ್ಟ್ರಾ ಇರೋದನ್ನು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ರಾಂಗ್ ಸೈಡ್ಗೆ ಇಟ್ಕೊಂಡು ಅದನ್ನು ಕೂಡ ಪ್ಲೀಟ್ಸ್ ಇಟ್ಕೋಬೇಕು. ಅದು ಕೂಡ 4 ಮೀಟರ್ ಇದ್ದರೆ ನೀವು ಎರಡನ್ನೂ ಒಂದೇ ಸಲ ಅಟ್ಯಾಚ್ ಮಾಡಿಕೊಂಡು ಪ್ಲೀಟ್ಸ್ ಇಟ್ಕೊಬೋದು. ಬಟ್ ಇಲ್ಲಿ ನಾನು 2.5 ಮೀಟ್ರ್ ಮಾತ್ರ ತಗೊಂಡಿದ್ದೀನಿ ಲೈನಿಂಗ್ ಕ್ಲಾತು, ಹಾಗಾಗಿ ಇದನ್ನು ಸಪ್ರೇಟಾಗಿ ಮತ್ತೆ ಈ ರೀತಿ ಪ್ಲೀಟ್ಸ್ ಇಟ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಮೇನ್ ಕ್ಲಾತ್ ಎಷ್ಟು ತೊಗೊಂಡಿರ್ತೀರೋ ಅಷ್ಟನ್ನೇ ಬೇಕಾದರೂ ತಗೋಬೋದು, ಪ್ರಾಬ್ಲಮ್ ಏನೂ ಇಲ್ಲ, ಚೆನ್ನಾಗಿರುತ್ತೆ. ಇನ್ನೂ ಕೂಡ ನಾನಿಲ್ಲಿ 2.5 ಮೀಟ್ರ್ ಮಾತ್ರ ತಗೊಂಡಿದ್ದೀನಿ. ಈಗ ಇದನ್ನು ಕೂಡ ಈ ರೀತಿ ಪ್ಲೇಟ್ಸ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಡಿ. ಹೀಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬೆಲ್ಟ್ಗೂ ಕೂಡ ನಾನಿಲ್ಲಿ ಆಲ್ರೆಡಿ ಲೈನಿಂಗನ್ನು ಮಾಡಿ ಅಟ್ಯಾಚ್ ಮಾಡಿಕೊಂಡು ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅರ್ಧ ಇಂಚಷ್ಟು ಒಂದು ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ. ಇದು ಅಗಲ ಬಂದುಬಿಟ್ಟು ನಾನು 5 ಇಂಚಸ್ ಇಟ್ಕೊಂಡಿದ್ದೀನಿ. 5 ಇಂಚ್ ಇಟ್ಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ನು 1 ಇಂಚ್ ಹೋಗುತ್ತೆ, 4 ಇಂಚ್ ಇರುತ್ತೆ. 4 ಇಂಚಲ್ಲಿ ಡಬಲ್ ಫೋಲ್ಡ್ ಮಾಡಿದಾಗ 2 ಇಂಚು ನಮಗೆ ಪಟ್ಟಿ ಅಗಲ ಅನ್ನೋದು ಬರುತ್ತೆ. 2ರಿಂದ 2.5ವರೆಗೂ ಇಟ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಹೀಗೆ ಅದನ್ನು ಒಂದು ಸೈಡು
ಫೋಲ್ಡ್ ಮಾಡಿ ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡ್ ಈ ರೀತಿ ಜೋಡಿಸ್ಕೊಂಡು ಮೇಲೆ ಸೈಡ್ ನಾನು ಇಟ್ಕೊಂಡಿದ್ದೀನಿ, ಅಂದರೆ ರೈಟ್ ಸೈಡ್ಗೆ ಇಟ್ಕೊಂಡು ಕೆಳಗಡೆ ಕ್ಲಾತ್ ಏನು ಕೂಡ ಸಿಗಾಕ್ಕೊಳ್ದೆ ನೋಡ್ಕೊಳ್ತಾ ಈ ಪಟ್ಟಿಯನ್ನು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡಬೇಕಾಗುತ್ತೆ. ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಬಿಡಿ. ನಾವು ಆಲ್ರೆಡಿ ಪ್ಲೇಟ್ಸ್ ಇಟ್ಕೊಳ್ಳೋವಾಗ ಕ್ಲಾತ್ಗೆ ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ, ಆ ಸ್ಟಿಚ್ ಮೇಲೇ ಹಾಕ್ಕೊಳ್ತಾ ಬನ್ನಿ. ಆಗ ಸ್ಟಿಚ್ಚು ಕೂಡ ಆಚೆಗೆ ಕಾಣಿಸ್ತೀರ ಇರುತ್ತಿಲ್ಲ ಅಂದರೆ ಸ್ವಲ್ಪ ಒಳಕ್ಕೆ ಸ್ಟಿಚ್ ಮಾಡಿದ್ವಿ ಅಂದರೆ ಸ್ಕರ್ಟ್ಗೆ ಹಾಕಿರೋ ಅಂಥ ಸ್ಟಿಚಸ್ಸು ಪ್ಲೇಟ್ಸ್ ಇಟ್ಕೊಳ್ಳೋವಾಗ ಅದು ಮೇಲೆಗೆ ಕಾಣಿಸುತ್ತೆ. ಹೀಗೆ ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆ ಸ್ವಲ್ಪ ನಾನು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನೋಡಿ, ಅದನ್ನು ಅದ್ರ ಲೆವೆಲ್ಗೆ ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಎರಡೂ ಸೈಡು ಕೂಡ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಲಾಸ್ಟಿಕ್ಕು ಯೂಸ್ ಮಾಡ್ತಿಲ್ಲ, ಟ್ಯಾಗನ್ನು ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಓಪನ್ ಇಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕಂದರೆ ಉಕ್ಸ್ ಬೇಕಾದರೆ ಉಕ್ಸ್ ಹಾಕ್ಕೋಬೋದು, ಎಲಾಸ್ಟಿಕ್ ಬೇಕಂದರೆ ಎಲಾಸ್ಟಿಕ್ ಹಾಕ್ಕೋಬೋದು, ಲಾಡಿ ಬೇಕಂದರೆ ಲಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಲಾಡಿ ಹಾಕ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ನಾವು ಯಾವ್ದು ಹಾಕಿದ್ರೂ ಕೂಡ ಲಾಡಿ ಹಾಕಿದ್ರೂ ಕೂಡ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಬೆಲ್ಟಿಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಲೇಬೇಕು. ಹೀಗೆ ಮಾಡಿಕೊಂಡು ಎರಡು ಸೈಡು ಕೂಡ ಈಗ ಈ ರೀತಿ ನೋಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆದಷ್ಟು ಮೇಲೆಯಿಂದ ಸ್ಟಿಚ್ ಹಾಕ್ಕೊಬನ್ನಿ, ಆಗ ನಮಗೆ ಸ್ಟಿಚ್ ಎಲ್ಲಿ ಬೀಳ್ತಿದೆ ಅನ್ನೋದು ಕಾಣಿಸುತ್ತೆ. ಮೇಲೆ ಸೈಡು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂತಂದರೆ ಈ ರೀತಿ ಮೇಲೆಯಿಂದ ಸ್ಟಿಚ್ ಹಾಕ್ಕೊತ ಬನ್ನಿ. ಆ ಫೋಲ್ಡ್ ಮಾಡಿರೋ ಅಂಥದ್ರ ಮೇಲೇ ಎಡ್ಜ್ಗೇನೆ ಸ್ಟಿಚ್ ಬರಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ಮತ್ತು ಕೆಳಗಡೆ ಸೈಡು ಕೂಡ ನಾವು ಗಮನಿಸ್ಕೋಬೇಕು, ಆ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬೆಲ್ಟ್ ಒಳಗಡೆಗೆ ಹೋಗಬೇಕು. ಆ ರೀತಿ ನೋಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಮೇಲೆ ಸೈಡಿಂದ ಸ್ಟಿಚ್ ಹಾಕಿದ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನೋಡ್ಕೊಳ್ತಾ ಸ್ಟಿಚ್ ಮಾಡ್ಕೋಬೋದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗನ್ನು ಮಾಡಿಕೊಂಡ್ರೆ ಸ್ಕರ್ಟ್ ಅನ್ನೋದು ನಮಗೆ ರೆಡಿ ಆಗುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು, ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಮಗಳಿಗೆ ಬರ್ತ್ಡೇಗೆ ಅಂತೇಳ್ಬಿಟ್ಟು ಇದನ್ನು ಸ್ಟಿಚ್ ಮಾಡಿದ್ದೆ. ಇಬ್ಬರು ಮಕ್ಕಳಿಗೂ ಕೂಡ ಇದನ್ನು ಸ್ಟಿಚ್ ಮಾಡಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನೋಡಿ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಮೇಲೆ ನಾನು ಒಂದು ಸ್ವಲ್ಪ ಲೂಸ್ ಇಟ್ಟಿರೋದ್ರಿಂದ ಸ್ವಲ್ಪ ಮೇಲೆಯಿಂದನೇ ಹಾಕ್ತಾಯಿದ್ದೀನಿ. ಇದಕ್ಕೆ ಜಿಪ್ ಏನು ಕೂಡ ನಾನು ಹಾಕಿಲ್ಲ, ಜಿಪ್ಪು ಇರಲಿಲ್ಲ ನನ್ನ ಹತ್ರ, ಇನ್ವಿಸಿಬಲ್ ಜಿಪ್ ಹಾಕೋಣ ಅಂತಂದರೆ, ಸೊ ಹಾಗಾಗಿ ಜಿಪ್ ಏನು ಹಾಕಿಲ್ಲ, ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಲಂಗ ನಾನು ಲಾಡಿ ಹಾಕಿ ಸ್ವಲ್ಪ ಲೂಸ್ ಇಟ್ಟಿರೋದ್ರಿಂದ ಹಾಕಿ ತೆಗಿಯೋಕ್ಕೂ ಕೂಡ ಈಸಿಯಾಗಿಯೇ ಇರುತ್ತೆ ಅಂತ ಹಾಗೆಯೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡು ಈ ರೀತಿ 4 ಪೀಸ್ ಇದೆ ಅಲ್ವಾ, ಮೇನ್ ಕ್ಲಾತ್ 2, ಲೈನಿಂಗ್ 2 4 ಮೇಲೂ ನೀಟಾಗಿ ಸ್ಟಿಚ್ ಬೀಳಬೇಕು. ಆ ರೀತಿ ಜೋಡಿಸ್ಕೊಂಡು ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನನ್ನ ಮಗಳಿಗೆ ಬರ್ತ್ಡೇಗೆ ಅಂತ ಸ್ಟಿಚ್ ಮಾಡಿದ್ದೆ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಕ್ಲಾತು ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಈ ರೀತಿ ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಸ್ಕ್ಯಾಲಪ್ ಡಿಸೈನನ್ನು ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಬ್ಯೂಟಿಫುಲ್ ಡ್ರೆಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.